ಜಾತಿ ಜ್ವಾಲೆ, ಧರ್ಮಸ್ಥಳ ಪ್ರಕರಣ, ಅಪರಾಧ, ಸಿನಿಮಾ, ಕ್ರಿಕೆಟ್ ಕುರಿತ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಜಾತಿ ಗಣತಿಯ ಗೊಂದಲಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಎಡವಟ್ಟೆ ಕಾರಣವಾಗಿದೆ. ಪಟ್ಟಿಯಲ್ಲಿ ಹೊಸ ಜಾತಿ ಸೇರಿಸುವಾಗ ಅಧ್ಯಯನ ಆಗಬೇಕು, ಸೇರ್ಪಡೆಗೂ ಮುನ್ನ ಸರ್ಕಾರ ಮಾನ್ಯತೆ ಕೊಡಬೇಕು. ಇದ್ಯಾವುದನ್ನು ಮಾಡದ ಹಿಂದುಳಿದ ವರ್ಗಗಳ ಆಯೋಗ ಹೊಸ ಜಾತಿ ಸೇರ್ಪಡೆಗೆ ಬಂದ ಮನವಿಗಳನ್ನು ಪರಿಗಣಿಸಿದೆ. ಏಕಾಏಕಿ ನಿರ್ಧಾರ ಕೈಗೊಂಡಿರೋದೇ ಗೊಂದಲಕ್ಕೆ ಕಾರಣವಾಗಿದೆ. ಇದಕ್ಕೆ ಸಚಿವರು ಆಕ್ಷೇಪಿಸಿದ್ದು, ಏಕಾಏಕಿಯಾಗಿ ತೀರ್ಮಾನ ಕೈಗೊಳ್ಳುವ ಅಧಿಕಾರ ಆಯೋಗಕ್ಕೆ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಸಚಿವರ ಪ್ರಶ್ನೆಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ತೀವ್ರ ಬೇಸರ ಹೊರಹಾಕಿದ್ದಾರೆ. ಒಂದು ಹಂತದಲ್ಲಿ ಬೇಕಿದ್ರೆ ಅಧ್ಯಕ್ಷ ಸ್ಥಾನ ಬಿಟ್ಟುಬಿಡ್ತೀನಿ ಅನ್ನೋ ದಾಟಿಯಲ್ಲೂ ಮಧುಸೂದನ್ ಅವರು ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಜಾತಿ ಗಣತಿ ಸಂಬಂಧ ಕಾವೇರಿ ನಿವಾಸದಲ್ಲಿ ಸಿಎಂ ಹೈ ವೋಲ್ಟೇಜ್ ಸಭೆ ಮಾಡಿದ್ದಾರೆ. ಸಂಪುಟ ಸಹೋದ್ಯೋಗಿಗಳ ಜೊತೆ ಸಿಎಂ ಚರ್ಚಿಸಿದ್ದಾರೆ. ಈ ವೇಳೆ ಸರ್ವೆ ಉದ್ದೇಶ ಒಳ್ಳೆಯದು, ಆದರೆ ಸರಿಯಾದ ರೀತಿಯಲ್ಲಿ ನಡೀಲಿ ಅಂತ ಸಚಿವರು ಒತ್ತಾಯಿಸಿದ್ದಾರೆ. ಅಲ್ಲದೆ ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಈ ಸರ್ವೆಯಿಂದ ಯಾವುದೇ ಜಾತಿ ನಿರ್ಧಾರವಾಗುವುದಿಲ್ಲ ಅಂತ ಚರ್ಚೆಯಾಗಿದೆ. ಜಾತಿ ಗಣತಿ ಸಮೀಕ್ಷೆಯನ್ನ ನಾವು ಮುಂದೂಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ನಾವು ನಿರ್ದೇಶನ ಕೊಡೋದಕ್ಕೆ ಬರೋದಿಲ್ಲ, ಮುಂದೂಡೋಕ್ಕೂ ಬರೋದಿಲ್ಲ. ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಂದೂಡಲ್ಲ. ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ, ಮತ್ತೆ ಮುಂದೂಡಕ್ಕೆ ಹೋಗಲ್ಲ. ಅವರ ಅಭಿಪ್ರಾಯ ಎಲ್ಲ ಕೇಳಿ ಹೇಳಿದ್ದಾರೆ. ಜಾತಿ ಗಣತಿ ಗೊಂದಲವನ್ನ ನಾವೆಲ್ಲ ಸರಿ ಮಾಡ್ತೇವೆಂದು ಡಿಸಿಎಂ ಡಿಕೆ ಹೇಳಿದ್ದಾರೆ. ಯಾವ ಗೊಂದಲ ಆಗೋದು ಬೇಡ, ಬಿಜೆಪಿಯವರು ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಿದ್ದಾರೆ. ನಾವೆಲ್ಲರಿಗೂ ನ್ಯಾಯ ಕೊಡಿಸ್ತೇವೆ ಅಂತಂದಿದ್ದಾರೆ. ಸರಿ ಮಾಡ್ತೀವಿ, ಯಾರು ಗೊಂದಲ ಆಗೋದು ಬೇಡ. ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡ್ಯಂತ್ರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ನ್ಯಾಯ ತೆಗೆದು ನಮ್ಮಲ್ಲಿ ಯಾವ ಅಸಮಾಧಾನ, ಗೊಂದಲ ಇಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಇತ್ತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದು, ಇದೊಂದು ಎಡವಟ್ಟಿನ ಸರ್ಕಾರ ಅಂತ ಆರೋಪಿಸಿದ್ದಾರೆ. ಮಚ್ ಮೋರ್ ಅಡ್ವಾನ್ಸ್ ಇದೆ. ಯಾರು ಅದು ಗುದ್ದಿದ್ರು, ಯಾರು ಇದು ಗುದ್ದಿದ್ರು, ಇದು ಅಸಮಾಧಾನ ಆಗಿದೆ ಅಂತಕ್ಕಂಥದ್ದು ಏನೂ ಇಲ್ಲ. ಕಾರ್ಯರೂಪಕ್ಕೆ ಬಂದು ಈ ಗೊಂದಲಗಳನ್ನ ಮನ ಬಂದಂತೆ ನಡ್ಕೊಳ್ತಿರುವಂತ ಎಡವಟ್ಟಿನ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಯಾವ್ಯಾವಾಗ ಫೈಲರ್ ಆಗ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಅವರಿಗಿರುವಂತ ಅಸ್ತ್ರ ಜಾತಿ ಗಣತಿ ಸಮೀಕ್ಷೆ ವಿವಾದ ತಾರಕಕ್ಕೇರಿದೆ. ನಾಳೆ ಒಕ್ಕಲಿಗ ಸಮುದಾಯದ ನಾಯಕರು ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸಭೆ ನಡೆಸಲಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಚರ್ಚೆ ನಡೆಯಲಿದ್ದು, 3 ಪಕ್ಷಗಳ ಎಲ್ಲಾ ಒಕ್ಕಲಿಗ ನಾಯಕರು ಭಾಗಿಯಾಗಲಿದ್ದಾರೆ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ವೀರಶೈವ ಲಿಂಗಾಯತ ಒಂದೇ ಅಂತ ಸಾರೋದಕ್ಕೆ ಏಕತಾ ಸಮಾವೇಶ ನಡೆಯಿತು. 200ಕ್ಕೂ ಹೆಚ್ಚು ರಾಜಕೀಯ ನಾಯಕರು, 50,000ಕ್ಕೂ ಹೆಚ್ಚು ಜನ ಸೇರಿ ಶಕ್ತಿ ಪ್ರದರ್ಶಿಸಿದ್ರು. ಸಮಾವೇಶಕ್ಕೂ ಮುನ್ನ ದಿಂಗಾಲೇಶ್ವರ ಶ್ರೀ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು. ಮತ್ತೊಂದು ಕಡೆ ಸಮಾವೇಶಕ್ಕೆ ಪಂಚಮಸಾಲಿ ಪೀಠದ ಶ್ರೀಗಳು ಅಪಸ್ವರ ತೋರಿದ್ದಾರೆ, ಒಳಪಂಗಡಗಳನ್ನು ಕಡೆಗಣಿಸಿ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಬಂಗ್ಲೆಗುಡ್ಡದ 7 ಸ್ಥಳಗಳಲ್ಲಿ ಪತ್ತೆಯಾಗಿರುವ 7 ತಲೆಬುರುಡೆ, ಅಸ್ಥಿಪಂಜರದ ಅವಶೇಷಗಳು ಮೇಲ್ನೋಟಕ್ಕೆ ಪುರುಷರದ್ದು ಅಂತ ತಜ್ಞ ವೈದ್ಯರು ತಿಳಿಸಿದ್ದಾರೆ. ಆದರೆ ಎಫ್ಎಸ್ಎಲ್ ವರದಿಯಿಂದಲೇ ಎಲ್ಲವೂ ಬಯಲಾಗಬೇಕಾಗಿದೆ. ನಿನ್ನೆ ಸಿಕ್ಕಿರುವ 1 ಬುರುಡೆ ಮತ್ತು ಅಸ್ಥಿಪಂಜರ ಯುಬಿ ಅಯ್ಯಪ್ಪರದ್ದು ಎನ್ನಲಾಗ್ತಾ ಇದೆ. ನಿನ್ನೆ ಅಯ್ಯಪ್ಪ ಎಂಬುವರ ಐಡಿ ಕಾರ್ಡ್ ಕೂಡ ಪತ್ತೆಯಾಗಿತ್ತು. ಧರ್ಮಸ್ಥಳದ 2 ಗ್ರಾಮಸ್ಥರಿಗೆ ಎಸ್ಐಟಿ ಬುಲಾವ್ ನೀಡಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸರಾವ್, ವಕೀಲ ಕೇಶವಗೌಡ ಬೆಳಾಲು ಬೆಳ್ತಂಗಡಿ ಕಚೇರಿಗೆ ಹಾಜರಾಗಿದ್ದರು. ಈ ಇಬ್ಬರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರ ಬಗ್ಗೆ ಎಸ್ಐಟಿಗೆ ದೂರು ದಾಖಲಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿಗೆ ಶಸ್ತ್ರಾಸ್ತ್ರಗಳಿಂದ ಸಂಕಷ್ಟ ಎದುರಾಗಿದೆ. ಎಸ್ಐಟಿ ದಾಳಿ ವೇಳೆ ತಿಮರೋಡಿ ಮನೆಯಲ್ಲಿ 5.5 ಎಂಎಂನ ಬಂದೂಕು ಪತ್ತೆಯಾಗಿತ್ತು. ಈ ಹಿನ್ನೆಲೆ ಆರ್ಮ್ಸ್ ಆಕ್ಟ್ನಡಿ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ಆಗಿದ್ದು, ಸೆಪ್ಟೆಂಬರ್ 21ರಂದು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ 7 ತಲೆಬುರುಡೆ, ಅಸ್ಥಿಪಂಜರ ಸಿಕ್ಕ ಬಗ್ಗೆ ಶಾಸಕ ಅಶ್ವಥ್ ನಾರಾಯಣ್ ಬ್ಲಾಕ್ ಮ್ಯಾಜಿಕ್ನ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿತ್ತು. ಮ್ಯಾಜಿಕ್ಗಳು ಎಲ್ಲೆಲ್ಲಿಂದನೂ ಬೇರೆ ಬೇರೆ ಕಡೆಯಿಂದನೂ ತಂದಿರೋವಂಥದ್ದು ಅಸ್ಥಿಪಂಜರಗಳು ಅಂತಲೂ ಕೇಳ್ಪಟ್ಟಿದ್ದೀವಿ. ಈ ತನಿಖೆಯನ್ನು ಮಾಡ್ತಿದ್ದಾರೆ. ತನಿಖೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಪ್ರಶ್ನಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಕರ್ನಾಟಕ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಬೆಂಗಳೂರಿನ ಗೌರವ್ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ನಮ್ಮ ದೇಶದ ಸಂವಿಧಾನ ಪ್ರಸ್ತಾವನೆ ಏನು ಎಂದು ನ್ಯಾಯಾಲಯ ಪ್ರಶ್ನೆ ಮಾಡಿದೆ.
ಬೆಂಗಳೂರಿನಲ್ಲಿ ರಸ್ತೆ ಅವ್ಯವಸ್ಥೆ ಬಗ್ಗೆ ಬ್ಲ್ಯಾಕ್ ಬಾಕ್ ಕಂಪನಿ ಸಹ ಸಂಸ್ಥಾಪಕ ರಾಜೇಶ್ ಯಾಬಾಜಿ ಸ್ಪಷ್ಟನೆಯನ್ನ ನೀಡಿದ್ದು, ಬೆಂಗಳೂರು ನಗರ ನಮಗೆ ಸಾಧಿಸೋದಕ್ಕೆ ಸಹಾಯ ಮಾಡಿದೆ. ನಾವು ನಗರದ ಒಳಗೆ ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಳ್ತಿದ್ದೀವಿ. ನಾವು ಬೆಂಗಳೂರು ನಗರದಲ್ಲಿಯೇ ಉಳಿಯೋದು ಮಾತ್ರವಲ್ಲದೆ ಇಲ್ಲಿ ನಮ್ಮ ಹೆಜ್ಜೆ ಗುರುತನ್ನು ವಿಸ್ತರಿಸ್ತೀವಿ ಅಂತ ಪೋಸ್ಟ್ ಮಾಡಿದ್ದಾರೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಗುಂಡಿಗಳನ್ನು ಮುಚ್ಚುವಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ಗೆ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ ದಾನಪ್ಪ ಡಿಪಿ ಪತ್ರ ಬರೆದಿದ್ದು, ಪೀಣ್ಯ ಕೈಗಾರಿಕಾ ಪ್ರದೇಶದ ರಸ್ತೆಗಳಲ್ಲಿ 90% ಗುಂಡಿಗಳಿವೆ. ಪೀಣ್ಯದಲ್ಲಿ 12,000 ಕೈಗಾರಿಕೆಗಳು 10 ಲಕ್ಷಕ್ಕೂ ಹೆಚ್ಚು ನೌಕರರು ಕೆಲಸ ಮಾಡ್ತಾರೆ ಅಂತ TV9 ಜೊತೆ ಹೇಳಿಕೊಂಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಚರ್ಚೆ ಜೋರಾಗಿರುವ ಹೊತ್ತಲ್ಲೇ ಸುರ್ಜೇವಾಲಾ ಬೆಂಗಳೂರು ಭೇಟಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯ ಆಡಿದ್ದಾರೆ. ಸೂಪರ್ ಸಿಎಂ ಸುರ್ಜೇವಾಲಾ ಅವರಿಗೆ ಗುಂಡಿಗಳ ನಗರಕ್ಕೆ ಸ್ವಾಗತ. ಸ್ಟಾರ್ ಹೋಟೆಲ್ ಒಳಗೆ ಇದ್ದು ಸಭೆ ಮುಗಿಸಿ ಹೊರ ಬಂದರೆ ರಸ್ತೆಗಳ ಸುರಕ್ಷತಾ ಸಾಧನ ಮತ್ತು ಕಸದ ದುರ್ವಾಸನೆಗೆ ಮೂಗಿನ ಕ್ಲಿಪ್ ಬೇಕಾಗುತ್ತೆ ಅಂತ ವ್ಯಂಗ್ಯ ಆಡಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರಕ್ಕೆ ಉದ್ಯಮಿಗಳು ಮಾತನಾಡಿದಾಗ ಅವರನ್ನ ಕರೆಸಿ ಮಾತನಾಡದೇ ಇರೋದು ನೋವುಂಟು ಮಾಡಿದೆ ಅಂತ ಬೆಂಗಳೂರಿನಲ್ಲಿ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಹೇಳಿದ್ದಾರೆ. ಇನ್ನಾದರೂ ಸರ್ಕಾರ ಒಳ್ಳೆಯ ಬುದ್ಧಿ ಕಲೀಲಿ, ಬೆಂಗಳೂರು ಅಭಿವೃದ್ಧಿ ಮಾಡಲಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಸರಿಪಡಿಸದ ವಿಚಾರವಾಗಿ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದವರಿಗೆ ಅಧಿಕಾರದ ಮದ ತಲೆಗೆ ಹತ್ತಿದೆ. ಜನ ಸಮಸ್ಯೆ ಬಗ್ಗೆ ಮಾತನಾಡಿದ್ರೂ ಸರಿಪಡಿಸುವ ಕಾಳಜಿ ಇಲ್ಲ. ಉದ್ಯಮಿಗಳು ಬೆಂಗಳೂರಿನ ಸಮಸ್ಯೆ ಹೇಳಿದಾಗ ಇವರು ಸಹಿಸೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಧಾರಾಕಾರ ಮಳೆಗೆ ಅಧ್ವಾನಗಳೇ ಸೃಷ್ಟಿಯಾಗಿದೆ. ಮಳೆ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ರಾಷ್ಟ್ರೀಯ ಹೆದ್ದಾರಿ 44ರ ಅಂಡರ್ಪಾಸ್, ದ್ರಾಕ್ಷಿ ತೋಟ ಜಲಾವೃತ ಆಗಿದೆ. ವಾಹನ ಸವಾರರಂತೂ ರಾಜಕಾಲುವೆ ಒತ್ತುವರಿ ಮಾಡ್ತಾ ಇಲ್ಲ ಅಂತ ಹೇಳಿ ನಗರಸಭೆಗೆ, ಅಂದ್ರೆ ಒತ್ತುವರಿ ತೆರವು ಮಾಡ್ತಾ ಇಲ್ಲ ಅಂತ ನಗರಸಭೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆಯಾರ್ಭಟಕ್ಕೆ ಹಂಚಿನಾಳ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದಿದೆ. ಧಾರಾಕಾರ ಮಳೆಗೆ ಕೆರೆ ಕೋಡಿ ಒಡೆದು ಕೃಷಿ ಜಮೀನಿಗೆ ನೀರು ನುಗ್ಗಿದೆ. ಸಜ್ಜೆ, ಸೂರ್ಯಕಾಂತಿ ಬೆಳೆ ನೀರಿನಲ್ಲಿ ಮುಳುಗಡೆಯಾಗಿದೆ. ಕ್ಯಾಲಿಫೋರ್ನಿಯಾದ ಸಾಂತಾ ಕ್ಲಾರಾದಲ್ಲೇ ಅಮೆರಿಕ ಪೊಲೀಸರು ಭಾರತೀಯ ಮೂಲದ ಟೆಕ್ಕಿ ಮೊಹಮ್ಮದ್ ನಿಜಾಮುದ್ದೀನ್ ಅನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಕೊಲೆ ನಡೆದಿದ್ದ ಸ್ಥಳದಲ್ಲಿ ಮೃತ ನಿಜಾಮುದ್ದೀನ್ ಚಾಕು ಹಿಡಿದು ನಿಂತಿದ್ದ ಕಾರಣ ಪೊಲೀಸರು ಹೀಗೆ ಎನ್ಕೌಂಟರ್ ಮಾಡಿದ್ದಾರೆ. ಧಾರವಾಡ ನಗರದ ನಗರಕರ್ ಕಾಲೋನಿಯ ಮಾಜಿ ಸೈನಿಕ ಕ್ಯಾಪ್ಟನ್ ಮಡಿವಾಳಯ್ಯ ಪೂಜಾರ್ ಮನೆ ಮುಂದೆ 2 ದಿನದ ಹಿಂದೆ ಯುವಕರ ಗುಂಪೊಂದು ಮಧ್ಯರಾತ್ರಿ ಕುಡಿದು ಕುಣಿದಿದೆ. ಅದನ್ನ ಪ್ರಶ್ನಿಸಿ ಮಡಿವಾಳಯ್ಯ ಬೈದ್ ಕಳಿಸಿದ್ದಾರೆ. ಅಷ್ಟಕ್ಕೆ ರೊಚ್ಚಿಗೆದ್ದ ಯುವಕರ ಗುಂಪು ಮರುದಿನ ಮಡಿವಾಳಯ್ಯ ಅವರ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದು, ಕುಕೃತ್ಯದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಜಯಪುರ ಜಿಲ್ಲೆಯ ಚಡಚಣದ ಎಸ್ಬಿಐ ಬ್ಯಾಂಕ್ ದರೋಡೆ ವೇಳೆ ಚಿನ್ನಾಭರಣ, ನಗದು ಲೂಟಿ ಹೊಡೆಯಲಾದ ಬ್ಯಾಗ್ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಿನ ಹುಲಜಂತಿಯಲ್ಲಿ ಪತ್ತೆಯಾಗಿದೆ. ಪಾಳು ಬಿದ್ದ ಮನೆ ಮೇಲ್ಛಾವಣಿಯಲ್ಲಿ ಬ್ಯಾಗ್ ಪತ್ತೆಯಾಗಿದ್ದು 136 ಪ್ಯಾಕೆಟ್ಗಳಲ್ಲಿದ್ದ 6 ಕೆಜಿ 55 ಗ್ರಾಂ ಚಿನ್ನಾಭರಣ, 41.4 ಲಕ್ಷ ನಗದು ಸಿಕ್ಕಿದೆ. ಕೊಲೆ ಆರೋಪದ ಅಡಿ ಜೈಲು ಸೇರಿರುವ ನಟ ದರ್ಶನ್ಗೆ ಹೆಚ್ಚುವರಿ ಸೌಲಭ್ಯ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಮುಂದೂಡಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು ಸೆಪ್ಟೆಂಬರ್ 25ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ರು. ಇತ್ತ ಆರೋಪಿ ಪವಿತ್ರ ಗೌಡ ಪರ ವಕೀಲರು ದೋಷಾರೋಪ ನಿಗದಿಗೆ ಮನವಿಯನ್ನ ಮಾಡಿದ್ರು. ಹೀಗಾಗಿ ಪವಿತ್ರ ಗೌಡ ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಕಾಂತಾರ 1 ಚಿತ್ರತಂಡ ಟ್ರೇಲರ್ ರಿಲೀಸ್ಗೆ ಮುಹೂರ್ತ ಫಿಕ್ಸ್ ಮಾಡಿದೆ. ಸೆಪ್ಟೆಂಬರ್ 22ರಂದು ಮಧ್ಯಾಹ್ನ 12:45ಕ್ಕೆ ಟ್ರೇಲರ್ ಲಾಂಚ್ ಆಗಲಿದೆ. ಹೊಂಬಾಳೆ ಫಿಲ್ಮ್ಸ್ನ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಟ್ರೇಲರ್ ಬಿಡುಗಡೆಯಾಗಲಿದೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಇವತ್ತು ಭಾರತ ಮತ್ತು ಓಮನ್ ನಡುವೆ ಪಂದ್ಯ ನಡೆಯಲಿದೆ. ಗ್ರೂಪ್ ಹಂತದ ಕೊನೆ ಪಂದ್ಯ ಇದಾಗಿದ್ದು ಈಗ ಆಲ್ರೆಡಿ ಭಾರತ ಸೂಪರ್ 4 ಹಂತಕ್ಕೆ ತಲುಪಿದೆ. ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ವಿಶ್ರಾಂತಿ ಪಡೆಯುವಂತಹ ಸಾಧ್ಯತೆ ಇದೆ. ಬೂಮ್ರಾ ಬದಲಿಗೆ ಹರ್ಷಿತ್ ರಾಣಾ ಅಥವಾ ಅರ್ಶ್ದೀಪ್ ಸಿಂಗ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಅಫ್ಘಾನಿಸ್ತಾನದ ಬ್ಯಾಟರ್ ಮೊಹಮ್ಮದ್ ನಬಿ ಒಂದೇ ಓವರ್ನಲ್ಲಿ 5 ಸಿಕ್ಸರ್ ಬಾರಿಸಿದ್ದಾರೆ. ಅಬುಧಾಬಿಯಲ್ಲಿ ಶ್ರೀಲಂಕಾ ವಿರುದ್ಧ ನಡೆದ ಪಂದ್ಯದಲ್ಲಿ ದುನೀತ್ ವೆಲ್ಲಾಳ್ ಬೌಲಿಂಗ್ನಲ್ಲಿ 5 ಸಿಕ್ಸರ್ ಸಿಡಿಸಿದ್ದಾರೆ. ಈ ಮೂಲಕ 20 ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದ್ದಾರೆ.